ಯಾವ್ದಾರ ಊರಲ್ಲಿ ಯಾವ್ದೇ ಮನೆಯಲ್ಲಿ ಯಾವ್ದೇ ಕ್ಷೇತ್ರದಲ್ಲಿ ಯಾವ್ದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಅದ್ರ ಚೀಟಿ ಕೊಟ್ಟ ನಿಮ್ಮ ಮನೆ ಮಕ್ಕಳಿಗೆ ಬಂದ ದುರ್ಗಾ ಸ್ಥಳದವರು ಅಂದ್ರೆ ಒಂದೇ ₹1 ದುಡ್ಡನ್ನ ಯಾರಿಗೂ ನೀವು ಜನ್ಯ ಕೊಡೋ ಅವಶ್ಯಕತೆ ಇಲ್ಲ, ಕೊಡಂಗಿಲ್ಲ, ಕೊಡಬಾರ್ದು. ಗೊತ್ತಾಯ್ತಾ? ದುರ್ಗಾ ಸ್ಥಳದಲ್ಲಿ ಹೆಸರು ಬಂದು ದುರ್ಗಾ ಸ್ಥಳ, ದುರ್ಗಮ್ಮ, ಗಂಗಮ್ಮ ಎಲ್ಲ ದುರ್ಗಾ ಸ್ಥಳ ಅಂತ ನಿಮಗೇನು ಸೇವ್ ಮಾಡೋ ಆಸೆ ಇದ್ರೆ ಕಾಣಿಕೆ ಡಬ್ಬಿ ತೋರಿಸಿ ಫ್ರೀಜಿನ, ಇಲ್ಲಾಂದ್ರೆ ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ, ದೇವ್ರ ಸರಿತಾನೆ ಬಂದು ಮಾಮೂಲಿ ಸರಿತೀನಿ, ಬಡಬಗ್ರಿ ಕೊಟ್ಬಿಡೋಣ. ನಿಮ್ಮ ಮಕ್ಕಳ ಬರ್ತಡೇ, ನಿಮ್ ಹುಡ್ತ ಬರ್ತಡೇ ಅದಕ್ಕೆ ಕಟ್ ಮಾಡಿ ಇಟ್ಕೊಡ್ಬೇಡಿ, ಕಂಡ ಬನ್ನಿ ಪಟಾಕೇಶೆ ಬದಲು ನಿಮ್ ಊರ ಬಡವರಿಗೆ ಅಲ್ಲಿ ಸೀಟ್ ಕೊಡ್ತೀವಿ, ನಿಮ್ಮ ಅಕ್ಕಪಕ್ಕ ಅಂದಾಶ್ರಮಕ್ಕೆ ಬಟ್ಟೆ ಕೊಡ್ತೀವಿ, ನಿಮ್ ಊರಿಗೆ ಶಾಲೆಗೆ ಹಂಚು ಸೋರ್ತಿ ನೋಡ್ಕೊಳ್ಳಿ, ನಿಮ್ ಊರ ರೋಡಿಗೆ ನೋಡ್ಕೊಳ್ಳಿ, ಊರಾಗ ಒಂದು ಡಿಜೆ ಹಾಕೊಂಡು ಡಡ ಕುಣಿಯಾಡ ಬಂದು ನಂಬಾಸ ನಿಂಬಾಸನ ಬಂದು ನಿಮ್ ಊರಿಗೆ ಒಂದು ಬೋರ್ ಹಾಸ್ಕೊಳ್ಳಿ, 50,000 ದುಡ್ಡಲ್ಲಿ ಬೋರ್ ಹಾಸ್ಕೊಂಡ್ರೆ ಕುಡಿಯೋ ನೀರು ಬರ್ತದೆ. ಆಯ್ತಾ? ಅಕ್ಕಪಕ್ಕದ ಮನೆ ನೀರನ್ನು ಬತ್ತಂದ್ರೆ ಖುಷಿ ಪಡ್ಬೇಡಿ, ನಿಮ್ ಬೋರ್ ಬತ್ತೋಗುತ್ತೆ, ಸ್ವಲ್ಪ ನೀರು ಕೊಡಿ. ಆಯ್ತಾ? ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಸೇವೆ ಹೆಂಗ್ ಮಾಡ್ತೀವಿ, ನಿಮ್ಗೆ ಅಂತ ಗೊತ್ತಿರುತ್ತೆ. ಇದು ಸ್ವಯಂ ಪ್ರೇರಿತ ದೇವಸ್ಥಾನ, ನಮ್ದೇ ಜಾಗ. ನಮಗೆ 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು ಸಿಕ್ಕಿರೋದು. ವಿಗ್ರಹ ಮೂರ್ತಿಗಳ ತರ ಮಕ್ಕಳು ನನಗೆ 5 ವರ್ಷ 10 ವರ್ಷ ಮಕ್ಕಳು, ಗೊತ್ತಾಯ್ತಾ? ಮತ್ತೆ ಇವತ್ತು ಗುರುಗಳು ನೋಡ್ಬೇಕು ಅಂತ ಬಂದವರಿಗೆ ನಿರಾಸೆ. ಗುರುಗಳಿಲ್ಲ, ಇವತ್ತು ಟೂರ್ ಹೋಗ್ಬಿಟ್ಟಾರೆ, ಫೋನೇ ಹೋಗ್ತಾ ಇಲ್ಲ, ನಾಟಿಗೆ ಬರ್ತಾ ಇದೆ. ಬೆಳಗ್ಗೆ ಟ್ರೈ ಮಾಡ್ತಾನೆ ಇದೀವಿ, ಒಂದ್ ವೇಳೆ ಅವ್ರು ಬಂದು ಸಿಕ್ಕಿದ್ರೆ ಕರೆಸ್ತೀವಿ ಅವ್ರನ್ನ. ಅಷ್ಟ ಮಟ್ಟ ನಾನೇ ಪ್ರಸಾದ ಕೊಡ್ತೀನಿ. ಆಯ್ತಾ? ನಿಂಗೆ ಅವರೆಲ್ಲ ನಾನೇ ಇಲ್ಲಿ ಗುರುಗಳು ಗೊತ್ತಿರೋ ಸಂಖ್ಯೆ ಯಾರು ಮಾತಾಡ್ಬೇಡಿ. ಇಲ್ಲಿ ಯಾರು ಗುರುಗಳು, ಸ್ವಾಮಿಯರು, ಪವಾಡ ಪುರುಷರಿಲ್ಲ. ಏನಂದ್ರೆ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯಕ್ಕೆ ನಮಗೆ ದೇವ್ರು ಸಿಕ್ಕಿರೋದು ಅಷ್ಟೇನೆ. ನಾವು ಅದನ್ನ ಸೇವೆ ಅಂತ ಮಾಡ್ಕೊಂಡು ಹೋಗ್ತಾ ಇದೀವಿ. ಮೇಬೂಬ್ ಅಂತ ಮುಸ್ಲಿಮ್ಸ್ ಒಬ್ಬ ಹುಡುಗ ಬರ್ತಾನೆ, ಮಾತ್ ಬರ್ತ ಮುಗ್ದೆ ಅಂತ, ನನ್ನ ಹೆಸರು ರಾಮದುರ್ಗ ಅಂತ ಮಾಡಿ ಫೋಟೋ ಹಾಕಲ್ಲಿ ನಿಮಗೆಲ್ಲ ಪ್ರಚಾರ ಮಾಡಾಕ್ತಾನೆ. ಇನ್ನ ಲಿಂಗಾಯತರ ಹುಡುಗ ಬರ್ತಾನೆ, ಶಿವಣ್ಣ ಅಂತ, ಕಾಲ್ ಬರ್ತವೆ ಅಂತ ಫೇಸ್ಬುಕ್ ಮಾಡೋದು ನಾವಲ್ಲ, ಅವನು ಅಲ್ಲಿಂದ. ನಾ ಆಂಧ್ರದಲ್ಲಿ ನಾನು ಫೋಟೋ ಹಾಕಿರೋದು. ಇನ್ನ ನನ್ನ ಮಕ್ಕಳಿಗೆ ಮಾಸ್ಟರ್ ಈ ಪುಣ್ಯಾತ್ಮ, ನನಗೆ 8 ವರ್ಷ ಮಗು ಆಯ್ತು ಅಂತೇಳಿ ತಾಯಿ ತಂಗಿ ಮಗು ಕತ್ತಿಂಗ್ ಅಲ್ಲಾಡೋದು ನಿರ್ಕೊಂಡಿತಿ ಅಂತ ಮಾಸ್ಟರ್ ಕೆಲಸನ ಬಿಟ್ಟು ಬಂದೆ, ರಜೆದೆಲ್ಲ ಸೇವೆ ಮಾಡ್ತಾ ಕೊಡ್ತಾನೆ. ಆಯ್ತಾ? ನೀವು ನೋಡಿರ್ತೀನಿ, ನೀವು ಹಿಂಗೆ ಸ್ವಯಂ ಪ್ರೇರಿತ ಸೇವೆ ಮಾಡ್ತಾ ಬನ್ನಿ. ನಿಮ್ಮೊಳಗೆ ನಾನು ನನ್ನದು ಬಿಟ್ಬಿಡಿ. ಆಯ್ತಾ? ಇನ್ನೊಂದು ನೆನಪಿರ್ಲಿ, ಇಲ್ಲಿ ಪವಾಡ ತೀರ್ಥ, 2ನೇದು ನಂಬಿಕೆ, 3ನೇದು ಮೈ ಮೇಲೆ ನಂಬಿಕೆ ಇದ್ರೆ ನಿಮ್ಮ ಮನೆ ಬಾಕ್ಲಿಗೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಬೇಕು. ಈ ಬಾಕ್ಲು ಆ ಬಾಕ್ಲು, ಆ ಜಾತಿ ಈ ಜಾತಿ ಅಲ್ಲ, ನಂಬಿಕೆ. ನಂಬಿಕೆ ಇದ್ರೆ ನಂತರ ಮೈ ಮೇಲೆ ಅದು ಕೊಳ್ಳಿ ಹಾಕಬೇಕು. 3 ದಿನ ಆದ್ಮೇಲೆ ಹೆಣ್ಮಕ್ಳು ಚಿಕ್ಕ ಕಟ್ ಮಾಡಿ ಹಾಕಬಹುದು, ನೀವು ತಾಳಿ ಹಾಕಬಹುದು. ಹೆಣ್ಮಕ್ಳು ಗಂಡ್ಮಕ್ಳು ಹಂಗೆ ಇರ್ಲಿ. ಮಾಟ ಆಗಿದೆ, ಮಂತ್ರ ಆಗಿದೆ ಅಂದ್ರೆ ಏನ್ ಆಗಿದ್ರೆ ತೀರ್ಥಕಾಯಿ ಅಂತ ಕೊಡ್ತೀವಿ. ಒಂದಷ್ಟು ಟೈಮ್ ಇರುತ್ತೆ, ಮನೆ ಬಾಗಿಲಿಗೆ ಕಟ್ಟಿ, ದನ ಕಲ್ಸಾಗಲಿ ಕಟ್ಟಿ, ಹಿಡಿದಾಗ ಫೋಟೋ ಇಕ್ಕಿ, ಗೊತ್ತಿರುತ್ತೆ ನಿಮ್ಗೆಲ್ಲ. ಆಮೇಲೆ ಸಾಧ್ಯವಾದ್ರೆ ನಿಮ್ಮ ವಾಹನಗಳು ಆಕ್ಸಿಡೆಂಟ್ ಆಗದೆ ಇರಲಿ, ಯಾವುದೇ ವಾಹನಕ್ಕೆ 2 ಕಡೆಯಿಂದ ಪೋಸ್ಟ್ ಕೊಟ್ಟಂಗೆ ಸ್ಟಿಕ್ಕರ್ ಕೊಡ್ತಾರೆ, ಒಳಿಕೆಯನ್ನು ದಿಡ್ಸಕ್ಕೆ ಬರದೇ ಇರಲಿ, ಹೊರಗೆಲ್ಲ ಕೆಟ್ಟದ್ದು ಬಿಡದೇ ಇರಲಿ ಅಂತ. ಇನ್ನು ಸಣ್ಣ ಪುಟ್ಟ ಅಂಗಡಿಗಳು ಜೀವನ ಮಾಡ್ತೀರಾ, ಸಣ್ಣ ಅಂಗಡಿ ಸಣ್ಣ ಫೋಟೋ ಆದ್ರೆ ಒಂದ್ ಸಣ್ಣ ಸ್ಟಿಕ್ಕರ್ ಇಕ್ಕೊಂಡು ವ್ಯಾಪಾರ ಮಾಡ್ತಾ ಬನ್ನಿ. ಮನೆ ಫೋಟೋ ಹಾಕಿ ಮನೆ ಮುಡ್ಡು ಮಲ್ಕೊಬಿಟ್ಟು ದೇವ್ರ ಬಂದು ತೀರ್ಸಲ್ಲ. ಆಯ್ತಾ? ದೊಡ್ಡ ಅಂಗಡಿ ಒಂದು ಫೋಟೋ ಹಾಕೊಳ್ಳಿ, ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ, ಬೈಕ್ ಸಿಂಗಲ್ ಹಾಕೊಳ್ಳಿ, ಕಾರ್ ದೊಡ್ಡ ಹಾಕೊಳ್ಳಿ. ಆಮೇಲೆ ಸಾಲ ಮಾಡಿದೀನಿ, ಬರ ಮನೆ ಕಟ್ಟಿನಿ, ದೇವ್ರ ಬಂದು ಕಟ್ಟಲ್ಲ. ಆಮೇಲೆ ಹೆಂಗತ್ತ ನಮ್ಮ ಮಗ ಹೊಡಿತಾನೆ, ನಾವು ಬರಲ್ಲ. ಗೊತ್ತಾಯ್ತಾರೆ? 8 ಬಿಟ್ಟಳ ಗಂಡು ಬಿಟ್ಟಳ ನಮ್ಗೆ ಇಲ್ಲಿ ತರಬಾರ್ದು. ನಾವು ಈ ಫ್ಯಾಮಿಲಿ ಸಿಕ್ಕಿ ರಾಜಕೀಯ ಸಿಕ್ಕ ದುಡ್ಡು ಸಿಕ್ಕ ಹೋಗಲ್ಲ. ಇನ್ನ ನಾನು ದುಡ್ಡು ಕೊಟ್ಟಿನಿ, ಅರ್ಧ ಯಾರಿಗೆ ಕೊಟ್ಟಿಲ್ಲ ಅಂದ್ರೆ ನೀವು ಅವನು ಅಲ್ಲಿ ತಾಯಿನ ಬೇಡ್ಕೊಳ್ಳಿ. ಆಯ್ತಾ? ಒಂದ್ ವೇಳೆ ಯಾರು ನಂಬಲ್ಲ, ಮನೆ ಮಲ್ಗೇನೆ, ಅವ್ರು ಬರಲ್ಲ, ಅವ್ರು ಬರಲ್ಲ ಅಂದ್ರೆ ಅವ್ರು ನಂಬ್ಸಕ್ಕಾಗಲ್ಲ. ನಿಮ್ಗೆ ನಂಬಿಕೆ ಅಂತರ ಕಟ್ಟಿ. ಈ ಜಾಸ್ತಿ ಇವರೇ ಬರೋದು, 20% ಜನ ಅವರೇ ಬಂದು ಕೆಲವರು ನಮಸ್ಕಾರ ಮಾಡ್ಕೊಂಡು ಗಲೀಜ್ ಮಾಡ್ತಾರೆ. ಒಂದು ಪೇಪರ್ ಎಸಿದ ಡಸ್ಟ್ಬಿನ್ಗೆ ಎಷ್ಟು ನಮಸ್ಕಾರ ಮಾಡ್ಕೊಂಡು ಒಂದ್ ಜಾತಿ ಹೋಗುತ್ತೆ, ಒಂದೇ ಒಂದು ಧರ್ಮ ಅದು ಕಂಡು ಇಷ್ಟ ನಂಗೆ. 2ನೇದು ಬರುತ್ತೆ, ಅಣ್ಣ ಏನ್ರ ಮಾಡೋಣ, ಕಸ ಎತ್ತನ ಮಣ್ಣೆತ್ತನ ಅಂತ 2ನೇ ಬರುತ್ತೆ. 3ನೇದು ಬರುತ್ತೆ, ಲೇಟ್ ಆಗುತ್ತಾ, ಎಷ್ಟದಾಗತ್ತೆ, ಮಕ್ಳಾಗ್ತಾವ, ಇದೇ ಡೇಂಜರು. ಆಮೇಲೆ ಆಗ್ತಾ ಹೋಗು, ಎಷ್ಟು ಆಗ್ತವೆ ಹೇಳ್ಬೇಕು ನಾವು. ಮಗು ಬರಲ್ಲ, ಅವ್ನು ಕರ್ಸಂತೀರ, ಅವನಿಗೆ ಮನೆ ಮಂತ್ರ. ಆಮೇಲೆ ದಯವಿಟ್ಟು ಹ್ಯಾಂಡಿಕ್ಯಾಪ್ ಪೇಷಂಟ್ ಮಾತ್ರ ಅಂತ ಫ್ರೀ ಕೊಡ್ತೀವಿ. ಮನೆ ಮಲಗಿರೋನ್ಗೆ ಕೈ ನೋವು ಕಾಲ ಬಂದರೆ ಕೊಡಲ್ಲ. ಆಮೇಲೆ ಸ್ಯಾರಿ ಕೊಡ್ತೀವಿ ನಾವು, ನೋಡಿ ನಂದರೆ ಮಾತ್ರ. ಫೋಟೋ ಕೊಡ್ತೀವಿ ನಾವು, ಯಾರಿಗೆ ಗೊತ್ತು ತಾಂಡ ಸಿಕ್ತೀವಿ ಅಂತ ಮಾತ್ರ, ಬಂದರಿಗೆಲ್ಲ ಕೊಡಲ್ಲ. ಮನೆ ಮಲಗೇನೆ ಕೊಡಲ್ಲ. ನಿನ್ನೆ ನೋಡಿ ಒಂದು ವಿಡಿಯೋ ಹಾಕ್ತೀನಿ, ನಗ್ತೀರಿ ನೀವೆಲ್ಲ.